ಕಾಳೂರಿನಲ್ಲಿ ಬೆಂದು ಹೋಗ್ತಾ ಇರುವ ಕನ್ನಡ ಭಾಷೆಗಾಗಿ ಕನ್ನಡಿಗರೇ ಹೋರಾಟಕ್ಕೆ ಇಳಿಯುವ ಪ್ರಮೇಯ ಮತ್ತೆ ಮತ್ತೆ ಎದುರಾಗ್ತಾ ಇದೆ. ಮಾಲ್, ಪಬ್, ಮಳಿಗೆಗಳು ಸೇರಿ ಸಿಕ್ಕ ಕಡೆಯಲ್ಲೆಲ್ಲ ಕನ್ನಡಕ್ಕೆ ಇರುವ ಸ್ಥಾನಮಾನ ಪರಭಾಷಿಕರ ದುರಾಡಳಿತದಿಂದ ಮಾಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಕೆಂಡುವಾದಂತಹ ಕನ್ನಡಿಗರು ಬೀದಿಗೆ ಇಳಿದು ಹೋರಾಟ ನಡೆಸುವ ಪ್ರಮೇಯ ಕೂಡ ಸಾಕಷ್ಟು ಬಾರಿ ಎದುರಾಗಿದೆ. ಹೀಗಾಗಿ ನಾಮಫಲಕಕ್ಕೆ ಅಂತ್ಯ ಆಡುವ ಕೆಲಸ ಸರ್ಕಾರ ಮಾಡಿದೆ. ಕನ್ನಡ ಕಡೆಗಣಿಸಿದ ಪರಭಾಷಿಕರ ಮೊಂಡುತನಕ್ಕೆ ಸದ್ಯದಲ್ಲೇ ಸಿಗಲಿದೆ ಉತ್ತರ. ಫೆಬ್ರವರಿ 28ಕ್ಕೆ ಡೆಡ್ಲೈನ್ ಕೊಟ್ಟ ಬಿಬಿಎಂಪಿ ಕಪ್ಪು ಮಸಿ ಎಚ್ಚರಿಕೆ. ಬಿಬಿಎಂಪಿಯಿಂದಾನೇ ಕಪ್ಪು ಬಣ್ಣ ಬಳಿಯಲು ನಿರ್ಧಾರ. ಕನ್ನಡಕ್ಕೆ ಬೆಲೆ ಕೊಡದ ಮೊಂಡುತನ ಮಾಡ್ತಾ ಇರೋರ್ಗೆ ಪ್ರತ್ಯುತ್ತರವಾಗಿ ನಿತ್ಯವೂ ಒಂದಲ್ಲ ಒಂದು ರೂಪದಲ್ಲಿ ಧಿಕ್ಕಾರ ಹಾಕಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಇತರೆಡೆ ಕನ್ನಡ ನಾಮಫಲಕಗಳು 60% ಇರಬೇಕು ಎಂಬ ಆದೇಶ ಜಾರಿಯಲ್ಲಿದ್ರೂ ಕೂಡ ನಾಮಫಲಕ ಮಾತ್ರ ಬದಲಾಗಿಯೇ ಇಲ್ಲ. ಹೀಗಾಗಿ ಇದಕ್ಕೆ ಮುಕ್ತಿ ಹಾಡಬೇಕು ಅಂತ ಇದೇ ತಿಂಗಳ 28ಕ್ಕೆ ಅಂತಿಮ ಗಡುವನ್ನ ನೀಡಲಾಗಿದೆ. ಯಾರ್ಯಾರು ನಾಮಫಲಕ ಸರಿ ಮಾಡಬೇಕು ಅವರಿಗೆ ನೋಟಿಸ್ ಕೊಟ್ಟು 15 ದಿವಸ ಕಾಲಾವಕಾಶ ಕೊಡಬೇಕಾಗಿತ್ತು. ನಾವು 40 ದಿವಸ 45 ದಿವಸ ಕಾಯ್ದಿದ್ದೇವೆ. ಯಾವುದೇ ಥರದ್ದು ಅದರಲ್ಲಿ ಬದಲಾವಣೆ ಕಂಡು ಬರ್ತಕ್ಕಂಥ ಸನ್ನಿವೇಶ ಬಂದಾಗ ಆ ನಾಮಫಲಕಗಳಿಗೆ ನಾವು ಕವರ್ ಮಾಡಿದ್ದೇವೆ, ಆವೃತಗೊಂಡಿದ್ದೇವೆ, ಬಣ್ಣವನ್ನು ಕೂಡ ಹಚ್ಚಿದ್ದೇವೆ. ಕಳೆದ 1.5 ತಿಂಗಳ ಹಿಂದೆ ಕನ್ನಡವನ್ನ ಕಡೆಗಣಿಸಿದವ್ರಿಗೆ ಬಿಸಿ ಮುಟ್ಟಿಸಿದ್ದಾಗಿದೆ. ಕನ್ನಡವನ್ನ ಎನ್ನಡ, ಎಕ್ಕಡ, ಕ್ಯಾರೆ, ಜಾರೆ ಅನ್ನೋ ಪರಭಾಷಿಗರ ಹಾರಾಟಕ್ಕೆ ತಕ್ಕ ಉತ್ತರವನ್ನ ಕನ್ನಡ ಕಲಿಗಳು ತೋರಿಸುತ್ತಾರೆ. ಹೀಗಿದ್ದು ರಾಜಧಾನಿಯಲ್ಲಿ ಇನ್ನೂ 6ರಿಂದ 7 ಸಾವಿರ ಮಳಿಗೆಗಳು ನಾಮಫಲಕ ಬದಲಾವಣೆಯೇ ಮಾಡಿಲ್ಲ. ಇದಕ್ಕೆ ಅಂತಿಮ ಗಡುವು ಫೆಬ್ರವರಿ ತನಕ ಮಾತ್ರ ಇದ್ದು ಅಷ್ಟರೊಳಗೆ ನಾಮಫಲಕ ಬದಲಿಸೋದಕ್ಕೆ ಎಚ್ಚರಿಕೆ ನೀಡಲಾಗಿದೆ. ಒಂದು ವೇಳೆ ಬದಲಾಗದೇ ಇದ್ರೆ ಅಂಗಡಿ, ಮಳಿಗೆ ಯಾವುದೇ ಇದ್ರೂ ಕೂಡ ನಾಮಫಲಕ ಬೋರ್ಡ್ಗಳಿಗೆ ಬಿಬಿಎಂಪಿ ಅಧಿಕಾರಿಗಳೇ ಕಪ್ಪು ಬಣ್ಣ ಬಳಿದು ಬುದ್ಧಿ ಕಲಿಸೋ ಜೊತೆಗೆ ಕಾನೂನಿನ ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಮತ್ತು ಕೆಲವು ಕಡೆ ಏನಾಯಿತು, ಆ ಬೋರ್ಡ್ನಲ್ಲಿ ಹಿಂಭಾಗದಲ್ಲಿ ಇರ್ತಕ್ಕಂಥ ಟ್ಯೂಬ್ ಲೈಟ್ ಇತ್ಯಾದಿ ಬಿಟ್ಟು ಮೇಲ್ಗಡೆ ಪೋರ್ಷನ್ಗೆ ತೆಗೆದಿದ್ದೇವೆ, ಆ ಭಾಗವನ್ನು ತೆಗೆದಿದ್ದೇವೆ. ಅದನ್ನು ಅವರಿಗೆ ಪ್ರೇರಣೆ ನೀಡಲಿಕ್ಕೆ ಅದು ನಾವು ತೆಗೆದ ಮೇಲೆ ಅವರಿಗೆ ಕೂಡ ಈಗ ಅರಿವು ಬಂದಿದೆ. ಅವರು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಈ 28ನೇ ತಾರೀಕೊಳಗಾಗಿ ಅದರೊಳಗಾಗಿ ಎಲ್ಲ ನಾಮಫಲಕಗಳನ್ನು ನಿಯಮಕ್ಕೆ ಬದ್ಧಾಗಿ ಬದಲಾವಣೆ ಆಗುತ್ತದೆ. ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡುವ ಪರಭಾಷಿಕರು ಇನ್ನಾದ್ರೂ ಬುದ್ಧಿ ಕಲಿಬೇಕಾಗಿದೆ. ಕನ್ನಡಕ್ಕೆ ಇರುವ ಸ್ಥಾನಮಾನ ತಿಳಿದು ಮಳಿಗೆ, ಮಾಲ್ ಸೇರಿ ಇನ್ನಿತರ ಕಟ್ಟಡಗಳ ಮೇಲೆ ನಾಮಫಲಕಗಳ ಗಡುವು ಕೊಟ್ಟಿರುವ ದಿನಾಂಕದ ಒಳಗೆ ಬದಲಾವಣೆಯನ್ನ ಮಾಡಬೇಕಾಗಿದೆ. ಇನ್ನು ಆದೇಶದಂತೆ 60% ಕಾಣಿಸಿದ್ರೆ ಒಳ್ಳೆಯದು. ಇಲ್ಲವಾದಲ್ಲಿ ಮುಂದೆ ಕಂಟಕ ಕಟ್ಟಿಟ್ಟ ಬುತ್ತಿ ಎಂಬಂತೆ ಮತ್ತೊಮ್ಮೆ ಕನ್ನಡಿಗರು ಎಚ್ಚರಿಸೋದು ಪಕ್ಕಾ. ಸೊ ಈಗಲೇ ಎಚ್ಚೆತ್ತು ಬೋರ್ಡ್ ಅನ್ನ ಬದಲಿಸಿಕೊಳ್ಳಿ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.